ಮಕ್ಕಳೇ, ನೆನ್ನೆ ಒಂದು ಆಟ ಆಡಿದ್ವಿ, ನೆನಪಿದೆಯಾ? ಅದು ಆಟ ಏನಂತಂದರೆ, ಸುಮ್ಮನೆ ಹಂಗೆ ಒಂದು ಸ್ವಲ್ಪ ನೆನಪು ಮಾಡ್ತೀನಿ. ನೀವೊಂದು ಸಂಖ್ಯೆ ಮನಸ್ಸಲ್ಲಿ ನೆನಪಿಟ್ಕೊಂಡಿರ್ತಾ ಇದ್ರಿ, ಅದನ್ನೇ ಡಬಲ್ ಮಾಡ್ತಾ ಇದ್ರಿ. ಅಂದರೆ ನೀವು ಫ್ರೆಂಡ್ದು ಸೇರಿಸ್ಕೊಂಡ್ಬಿಟ್ಟು ನೀವು ಅದನ್ನು ಮತ್ತೆ ಕೂಡ್ತಾ ಇದ್ರಿ. ಆಮೇಲೆ ನಾನೊಂದು ಸಂಖ್ಯೆ ಕೊಡ್ತಾ ಇದ್ದೆ. ಆಮೇಲೆ ನೆಕ್ಸ್ಟ್ ಅದನ್ನು ಅರ್ಧ ಮಾಡ್ತಾ ಇದ್ರಿ, 2 ಸಮಭಾಗಗಳನ್ನು ಮಾಡ್ತಾ ಇದ್ರಿ. ಒಂದನ್ನು ದೇವ್ರಿಗೆ ಕೊಡ್ತಾ ಇದ್ರಿ, ಇನ್ನೊಂದನ್ನು ಉಳ್ಕೊಂಡಿದ್ರೊಳಗೆ ನೀವು ಫ್ರೆಂಡ್ ವಾಪಸ್ ಕೊಟ್ಬಿಟ್ಟು ಉಳಿದಿದ್ದೆಷ್ಟು ಅಂತ ನಾ ಹೇಳ್ತಾ ಇದ್ದೆ. ಆಯ್ತಾ? ಮಿಸ್ ಹೆಂಗೆ ಆನ್ಸರ್ ಹೇಳ್ತಾ ಇದ್ರು ಅಂತ ಗೊತ್ತಾಯ್ತಾ? ಎಲ್ರಿಗೂ ಗೊತ್ತಾಯ್ತಾ? ಹೆಂಗೆ ಗೊತ್ತಾಯ್ತು ಶ್ರೇಯ? ಮ್ಯಾಮ್, ನೀವು ನಮಗೆ ಕೊಡೋಕೆ ಯಾವುದಾದ್ರೂ ಒಂದು ಸಂಖ್ಯೆ ಕೊಟ್ಟಿರ್ತೀರಲ್ರಿ ಮ್ಯಾಮ್, ಆ ಸಂಖ್ಯೆಯ ಅರ್ಧನೇ ಉತ್ತರ ಆಗಿರ್ತೈತಿ. ಹೌದಾ? ನಿಮಗೂ ಸಿಕ್ತಾ ಆ ಸೀಕ್ರೆಟ್? ಗೊತ್ತಾಯ್ತಾ? ಸೊ ಮಕ್ಕಳೇ, ನೆನ್ನೆ ಆಡಿದ್ದು ಸಂಖ್ಯೆಗಳೊಂದಿಗಿನ ಆಟದಲ್ಲಿ ನಾನು ಯಾವುದೋ ಒಂದು ಸಂಖ್ಯೆ ಕೊಡ್ತೀನಲ್ಲ, ನಾನು ಕೊಡೋ ಸಂಖ್ಯೆ ಒಳಗೆ ಆ ಒಂದು ಸೀಕ್ರೆಟ್ ಇರುತ್ತೆ. ಅದೇನಪ್ಪ ಸೀಕ್ರೆಟು ಅಂದರೆ, ನಾನು ಎಷ್ಟು ನಂಬರ್ ಹೇಳ್ತೀನೋ ಅದರಲ್ಲಿ ಅರ್ಧದ ನಂಬರೇ ಆ ಒಂದು ಆಟದ ಉತ್ತರ ಆಗಿರುತ್ತೆ. ಇದು ಆ ಒಂದು ಆಟದಲ್ಲಿರ್ತಕ್ಕಂಥ ಸೀಕ್ರೆಟ್. ಸೊ ಇವತ್ತು ಇನ್ನೊಂದು ಹೊಸ ಆಟವನ್ನು ತೊಗೊಂಬಂದಿದ್ದೀನಿ ಮಕ್ಕಳೇ ನಾನು. ಸೊ ಇವತ್ತಿಂದು ಆಟ 2 ಸಂಖ್ಯೆಗಳೊಂದಿಗಿನ ಆಟ. ಈ ಆಟ ಹೇಗಿರುತ್ತೆ ಅಂತ ನೋಡೋಣವಾ? ಈಗ ಒಂದು 5 ಡಿಜಿಟ್ ನಂಬರ್ ಹೇಳಿ. 5 ಡಿಜಿಟಿಂದ ನಂಬರ್ ಹೇಳಿ. ವೈಷ್ಣವಿ ಹೇಳ್ತೀಯಾ? ಓಕೆ, 5 ಡಿಜಿಟ್ ನಂಬರ್ ಹೇಳು. ನಿನಗೆ ಒಟ್ಟಿಗೆ ಹೇಳಕ್ಕೆ ಬರಲಿಲ್ಲ ಅಂದರೆ ನೀನು ನಂಬರ್ಸ್ ಹೇಳ್ತಾ ಹೋಗು. 5 ನಾನು ಬರ್ಕೊತ ಹೋಗ್ತೀನಿ. 3 2 2 5 5 8 9. ಓಕೆ ಮಕ್ಕಳೇ, ಇಲ್ಲಿ ನೋಡಿ, ಈಗ ಆಡ್ತಕ್ಕಂಥ ಆಟದಲ್ಲಿ ಇದು ಕೂಡ ನಾವು ಅಡಿಷನ್ ಮಾಡ್ತಕ್ಕಂಥದ್ದು, ಸಂಕಲನ ಮಾಡ್ತಕ್ಕಂಥ ಆಟ, ಕೂಡೋ ಲೆಕ್ಕ. ಓಕೆ, ಈ ಕೂಡೋ ಲೆಕ್ಕದಲ್ಲಿ ನಾನು 5 ಅಂಕಿಯ ಸಂಖ್ಯೆ ತಗೊಂಡಿದ್ದೀನಿ. ಸೊ ಅದರಲ್ಲಿ ನಿಮ್ಮ ಫ್ರೆಂಡ್ ವೈಷ್ಣವಿ ಹೇಳಿರ್ತಕ್ಕಂಥದ್ದು 32,589 ಸಂಖ್ಯೆ ಹೇಳಿದ್ದಾಳೆ. ಓಕೆ, ಸೊ ಇದೇ ಥರ ಇನ್ನು ಕೆಳಗಡೆ ಒಂದು 5 ಸಂಖ್ಯೆಗಳನ್ನು ಬರ್ಕೋಬೇಕು ನಾವು. ಬರ್ಕೊಂಡ್ಮೇಲೆ ನಾವು ಅದನ್ನೆಲ್ಲ ಆ್ಯಡ್ ಮಾಡಿದ್ರೆ ಅದಕ್ಕೆ ಆನ್ಸರ್ ಬರುತ್ತೆ, ಮೊತ್ತ ಬರುತ್ತೆ, ಸಮ್ ಬರುತ್ತೆ. ಹೌದಾ? ಆ ಸಮ್ ಅಂತ ಏನು ಅನ್ನೋದು, ಮೊತ್ತ ಏನು ಅನ್ನೋದು ನಾನು ಈಗಲೇ ಬರೆದು ಬಿಡ್ಲಾ? ಬರಿತೀನಿ ನೋಡಿ ನಾನೀಗ. ನೋಡಿ ಮಕ್ಕಳೇ, ಈಗ ನಾನು 5 ಅಂಕಿದು 5 ಸಂಖ್ಯೆಗಳನ್ನು ಕೂಡಿದಾಗ ಎಷ್ಟು ಮೊತ್ತ ಬರುತ್ತೆ ಅನ್ನೋದನ್ನು ನಾನು ಈಗ ಆಲ್ರೆಡಿ ಬರೆದು ಬಿಟ್ಟಿದ್ದೀನಿ. ನಾನು ಬರೆದಿರೋದು ಬಿಡಿ 10, 100, 1000, 10,000, ಲಕ್ಷ. 2,32,587 ನಾನು ಬರೆದಿದ್ದೀನಿ. ಓಕೆ, ಸೊ ಈಗ ಚೆಕ್ ಮಾಡೋಣ. ಈಗ ಇನ್ನೊಂದು ಸಂಖ್ಯೆ. ಈಗ ನೀವು ಹೇಳಿ ಇನ್ನೊಂದು ಸಂಖ್ಯೆ. ಚಿನ್ನ ನೀನು ಹೇಳು. ಒಂದೊಂದೇ ಸಿಂಗಲ್ ನಂಬರ್ ಹೇಳ್ತಾ ಹೋಗು. 7 6 5 8 2. ಓಕೆ, ಸೊ ಈಗ ಪುಟ್ಟಿ ಹೇಳಿದ್ದಾಳೆ 76,582 ಹೇಳಿದ್ದಾಳೆ. ಓಕೆ, ಈಗ ಇನ್ನೊಂದು ಸಂಖ್ಯೆನ ನಾನೇ ಬರ್ಕೋತೀನಿ. ನಾನೊಂದು ಸಂಖ್ಯೆ ಬರ್ಕೊಳ್ಳ. ನೋಡಿ ಮಕ್ಕಳೇ, ಈಗ ನಾನು ಬರ್ಕೊಂಡಿರೋ ಸಂಖ್ಯೆ 23,417 ನಾನು ಬರ್ಕೊಂಡಿದ್ದೀನಿ. ಈಗ ಚೇತನ್, ಈಗ ನೀನೊಂದು ಹೇಳಪ್ಪ. ಚೇತು ಒಂದು ಹೇಳ್ತಾನೆ ಈಗ. 3 4 7 8 9. ಓಕೆ, ಚೇತನ್ ಹೇಳಿರೋದು 34,789 ಹೇಳಿದ್ದಾನೆ. ಈಗ ನಾನೊಂದು ಸಂಖ್ಯೆ ಬರಿತೀನಿ. ಓಕೆ, ನೋಡಿ ಮಕ್ಕಳೇ, ನಾನು 65,210 ನಾನು ಬರೆದಿದ್ದೀನಿ. ಓಕೆ, ಸೊ ಈಗ ಎಲ್ಲರೂ ಸೇರ್ಕೊಂಡು ಕೂಡೋಣವಾ? ಇದು ಈಗ ನಾನು ಬರೆದಿರೋ ಉತ್ತರ ಏನಿದೆ, ನೀವೀಗ ಈ ಲೆಕ್ಕವನ್ನು ಕೂಡಿ ನಿಮ್ಮ ಉತ್ತರ ಏನು ಬರುತ್ತೆ ಅಂತ ನೋಡೋಣ. ಶ್ರೇಯ, ಫಾಸ್ಟಾಗಿ ಕೂಡ್ತೀಯಾ? 0 9 9 7 16 16 2 18 18 9 27ಕ್ಕೆ 7. ಓಕೆ, ದಶಕ 2 1 8 9 9 1 10 8 18 18 8 26 26 2 28. ದಶಕ 2 2 7 9 9 4 13 13 5 18
18 5 23 23 2 25 ದಶಕ 2 5 4 ಒಂಬತ್ತು 9 9 3 ಹನ್ನೆರಡು 12 3 18 2 20 22 22 ದಶಕ 2 6 3 ಒಂಬತ್ತು 9 9 2 11 11 7 18 3 21 21 2 23 ನೋಡಿ ಮ್ಯಾಮ್ ಬರ್ದಿದ್ದ ಆನ್ಸರ್ ಏನಿತ್ತು ನೋಡು 2 ಇದೆ 2 3 2 5 8 7 ಸೊ 2,32,587 ಸರಿ ಇದೆಯಾ ಮತ್ತೆ ಹೊಡೀರಿ ಚಪ್ಪಾಳಿ ಮ್ಯಾಮ್ಗೆ ಹೆಂಗೆ ಬಂತು ಖುಷಿ ಆಯ್ತಾ ಎಸ್ ಮ್ಯಾಮ್ ಚೆನ್ನಾಗಿದೆಯಾ ಲೆಕ್ಕ ಇದು ಸೊ ಇನ್ನೊಂದು ನೀವು ಮಾಡ್ತೀರಾ ಈಗ ಎಸ್ ಮ್ಯಾಮ್ ಸೊ ಇದು ಇವತ್ತಿಂದು ಈ ಲೆಕ್ಕದ ಸೀಕ್ರೆಟ್ ಏನು ಅಂತ ನಾಳೆ ಬರಬೇಕಾದ್ರೆ ಹುಡಿಕೊಂಡು ಬರಬೇಕು ಸೊ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಾಳೆ ಕ್ಲಾಸಲ್ಲಿ ಇನ್ನೊಂದು ಆಟ ಆಡಿಸ್ತೀನಿ ಅದಕ್ಕೂ ಮೊದಲು ಆಟ 2ರದ್ದು ಸೀಕ್ರೆಟ್ ಹೇಳ್ಕೊಡ್ತೀನಿ ಡನ್ ಎಸ್ ಮ್ಯಾಮ್ ಓಕೆ